ಕಾಂಗ್ರೆಸ್ ಪಕ್ಷದ ದೌರ್ಜನ್ಯ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಗೂಂಡಾಗಿರಿ ಮಾಡುವಂತಹ ಪ್ರವೃತ್ತಿಯನ್ನ ಯಾರೂ ಕೂಡ ಒಪ್ಪೋದಿಲ್ಲ. ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಪರಿದು ಡಿಸಿಎಂ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಡಿಕೆ ಜನರ ಮಧ್ಯದಲ್ಲಿ ಹೋಗ್ತಾ ಇರೋದು ಒಳ್ಳೆಯ ಬೆಳವಣಿಗೆ, ಆದ್ರೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವೈಮನಸ್ಸು ಸರಿಯಲ್ಲ, ಉದಾರತೆ ಇರಬೇಕು, ಶಾಸಕರ ಹಕ್ಕನ್ನ ಕಸಿಬಾರದು ಅಂತ ಅಶ್ವಥ್ ನಾರಾಯಣ್ ಮಾತನಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ನಡಿಗೆ ಅನ್ನುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಜನರೊಂದಿಗೆ ಮಾತುಕತೆ ನಡೆಸುವಂತಹ ವೇಳೆ ಮುನಿರತ್ನವರ ಮೇಲೆ ಹಲ್ಲೆ ಆಗಿದೆ ಅನ್ನೋ ಆರೋಪನ ಮಾಡಿದ್ರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಬಿಜೆಪಿ ನಾಯಕರು, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು. ಸರ್, ಇಂಥದೊಂದು ಆರೋಪವನ್ನ ಮುನಿರತ್ನವರು ಮಾಡಿರುವಂತಹ ಸರ್, ನೋಡಿ, ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಅಭಿವೃದ್ಧಿ ಸಚಿವರು ಬೆಂಗಳೂರಿನ ನಡೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಂಗಳೂರಿನ ವಿವಿಧ ಸ್ಥಳದಲ್ಲಿ ತಮ್ಮ ಪಾದಯಾತ್ರೆ ನಡೆಯನ್ನು ಮಾಡ್ತಿದ್ದಾರೆ. ಒಳ್ಳೆಯದು, ಒಳ್ಳೆ ಬೆಳವಣಿಗೆ. ಜನರ ಮಧ್ಯದಲ್ಲಿ ಹೋಗ್ತಿರೋದು, ಸಮಾಲೋಚನೆಯನ್ನು ಮಾಡ್ತಿರೋಂಥದ್ದು ಪಾಸಿಟಿವ್ ಡೆವಲಪ್ಮೆಂಟ್. ಈ ಪಾಸಿಟಿವ್ ಡೆವಲಪ್ಮೆಂಟ್ನಲ್ಲೂ ನೆಗೆಟಿವ್ ಆಟಿಟ್ಯೂಡ್ ಇಟ್ಕೋಬಾರ್ದು. ಸದುದ್ದೇಶ ಇಟ್ಕೊಂಡು ಒಂದು ಸದುದ್ದೇಶದಲ್ಲಿ ಪಕ್ಷಾತೀತವಾಗಿ ನಡೆಯುವಂಥ ಸರ್ಕಾರ ಕಾರ್ಯಕ್ರಮದಲ್ಲಿ ಯಾವುದೇ ದ್ವೇಷ ವೈಮನಸ್ಸುಗಳನ್ನು ತೋರಿಸುವಂಥದ್ದಾಗಬೇಕು, ಉದಾರತೆ ಇರಬೇಕು. ಮತ್ತು ಒಂದು ಚುನಾಯಿತ ಪ್ರತಿನಿಧಿ ಆ ಭಾಗದಲ್ಲಿ ತನ್ನ ಹಕ್ಕನ್ನು ಕಸಿದುಕೊಳ್ಳೋಕ್ಕೆ ಸಂವಿಧಾನದಲ್ಲಿ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಅವಕಾಶವನ್ನು ಕೊಡೋಲ್ಲ. ಈ ರೀತಿ ಚುನಾಯಿತ ಪ್ರತಿನಿಧಿಗಳಿಗೇನೆ ಕಡೆಗಣಿಸುವಂಥದ್ದು ಆಗ್ತಿದೆ ಅಂದರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ತಕ್ಷಣ ಯಾರೇ ಇಂಥ ಹಲ್ಲೆ ಮಾಡುವಂಥ ಸನ್ಮಾನ್ಯ ಮುನಿರತ್ನ ಅವರ ಮೇಲೆ ಏನೇ ಹಲ್ಲೆ ನಡೆದಿದ್ರೆ ಆ ಸಂಬಂಧಪಟ್ಟ ವ್ಯಕ್ತಿಗಳನ್ನು ತಕ್ಷಣ ಬಂಧಿಸುವಂಥದ್ದಾಗಬೇಕು, ತಕ್ಷಣ ಕ್ರಮವನ್ನು ವಹಿಸಬೇಕು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದಾಗಬೇಕು, ಒಬ್ಬ ಸದಸ್ಯನ ಹಕ್ಕನ್ನು ಕಾಪಾಡುವಂಥದ್ದಾಗಬೇಕು. ಇದನ್ನೇ ಮಾಡಲಿಲ್ಲ ಅಂದರೆ ಈ ನಡೆಗೆ ಮಾನ್ಯತೆ ಅಲ್ಲ. ಇದು ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೌರ್ಜನ್ಯ ಅಥವಾ ಅಟ್ಟಹಾಸ ಅಂತ ಹೇಳ್ಬೋದು. ಈ ರೀತಿ ಒಂದು ಗೂಂಡಾಗಿರಿಯನ್ನು ಮಾಡುವಂಥ ಪ್ರವೃತ್ತಿ ನಾವು ಸಂಪೂರ್ಣವಾಗಿ ಖಂಡಿಸುವಂಥದ್ದಾಗುತ್ತೆ. ಒಂದು ಕಾರ್ಯಕ್ರಮಕ್ಕೆ RSSನ ಗಣವೇಶದಲ್ಲಿ ಮುನಿರತ್ನ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಅಲ್ಲಿ ಮಾತಾಡ್ತಾರೆ. ಅಂತ ಸಂದರ್ಭ ಮುನಿರತ್ನ ಅವ್ರನ್ನ ಕರಿಟೊಪ್ಪಿ ಬಾರ ಇಲ್ಲಿ ಅಂತ ಕರೆದು ನನಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಮುನಿರತ್ನ ಅವರು ಹೇಳ್ತಿದ್ದಾರೆ. ಸರ್, ಇದ್ರ ಬಗ್ಗೆ ನನಗೆಲ್ಲ ಒಟ್ಟು ಯಾರೇ ವ್ಯಕ್ತಿಗೆ ಅಗೌರವ ತೋರಿಸುವಂಥದ್ದು ಆಗಬಾರ್ದು ಅಷ್ಟೇ. ಇದು ಅಶ್ವಥ್ ನಾರಾಯಣ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಹರೀಶ್, TV9 ಬೆಂಗಳೂರು. ಇನ್ನು ಡಿಕೆಶಿ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ದೊಡ್ಡ ಗದ್ದಲ ಗಲಾಟೆಯೇ ನಡೆದು ಹೋಗಿದೆ. ಹಾಗಾದ್ರೆ ಏನೆಲ್ಲ ಆಗಿದೆ ಅಲ್ಲಿ ಅನ್ನೋದ್ರ ಬಗ್ಗೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಅಲ್ಲಿ ನಡೀತಾ ಇದ್ದದ್ದು ಸಂವಾದ ಕಾರ್ಯಕ್ರಮ, ನಂತರ ನೇರವಾಗಿ ಮುನಿರತ್ನರವರು ಸ್ಟೇಜ್ಗೆ ಎಂಟ್ರಿ ಕೊಡ್ತಾರೆ, ಗದ್ದಲಗಳು ಶುರುವಾಗುತ್ತೆ, ತಮ್ಮ ಮೇಲೆ ಹಲ್ಲೆ ಆಗಿದೆ ಅಂತಾರೆ, ನಂತರ ಹೆಣ್ಣಿನ ವಿಚಾರಕ್ಕೂ ಕೂಡ ಹೋಗ್ತಾರೆ. ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಯಾಕಿಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಗದ್ದಲ ಶುರುವಾಯಿತು ಅಂತ? ಶಕುಂತಲಾ, ಇದು ಕೇವಲ ಒಂದು ಸಂವಾದ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸಿಲ್ಲ ಅನ್ನುವಂತಹ ಕಾರಣಕ್ಕೆ ಮಾತ್ರ ಗಲಾಟೆ ಆದಂತದ್ದಲ್ಲ. ಶಾಸಕ ಮುನಿರತ್ನ ಮತ್ತು ಡಿಕೆ ಬ್ರದರ್ಸ್ ನಡುವೆ ಕಳೆದ 1.5-2 ವರ್ಷಗಳಿಂದ ನಿರಂತರವಾಗಿ ದೊಡ್ಡ ಮಟ್ಟಿಗಿನ ಜಟಾಪಟಿ, ಗುದ್ದಾಟ ನಡೀತಲೇ ಇದೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ವಿರುದ್ಧ ಹರಿಹಾಯುವಂತ ಕೆಲಸವನ್ನ ಮುನಿರತ್ನ ಅವರು ಮಾಡ್ತಾನೆ ಇದ್ದಾರೆ. ಇವತ್ತು ಕೂಡ ಅದೇ ರೀತಿಯ ಬೆಳವಣಿಗೆಗಳಾಯ್ತು. ಇವತ್ತು ಬೆಂಗಳೂರು ನಡಿಗೆ ಕಾರ್ಯಕ್ರಮದ 2ನೇ ದಿನವಾಗಿ ಡಿಕೆ ಶಿವಕುಮಾರ್ ಅವರು JP ಪಾರ್ಕ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರು. ಅಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಕೇವಲ ಅಧಿಕಾರಿಗಳು ಇದ್ರೆ ಮುನಿರತ್ನ ಅವರು ಅಷ್ಟು ಕೆಂಗಣ್ಣನ್ನ ಬೀರ್ತಾ ಇದ್ರೋ ಇಲ್ವೋ, ಆದ್ರೆ ಅವರಿಗೆ ಸಾಕಷ್ಟು ರೋಷಾವೇಶ ಹೆಚ್ಚಾಗೋದಕ್ಕೆ ಕಾರಣವಾಗಿದ್ದು ತಮ್ಮ ಎದುರಾಳಿಯಾಗಿ ಸೋತಿದ್ದಂತಹ ಪರಾಜಿತ ಅಭ್ಯರ್ಥಿ ಕುಸುಮಾ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು. ಇದು ಹೇಳಿ ಕೇಳಿ BBM ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಯೋಜನೆ ಮಾಡಿದಂತ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮದಲ್ಲಿ ಶಾಸಕರನ್ನ ಕರಿಬೇಕಾಗಿತ್ತು ಅನ್ನುವಂಥದ್ದು ಇದೀಗ ಮುನಿರತ್ನ ಅವರು ಹೇಳ್ತಾ ಇರುವಂತಹ ಮೊದಲನೇ ಆಕ್ಷೇಪ. ಇನ್ನು ಕ್ಷೇತ್ರದ ಲೋಕಸಭಾ ಸದಸ್ಯರಿಗೂ ಕೂಡ ಯಾವುದೇ ರೀತಿಯ ಆಹ್ವಾನವನ್ನ ಕೊಟ್ಟಿಲ್ಲ ಅನ್ನುವಂಥ ಆಕ್ಷೇಪವನ್ನ ಮುನಿರತ್ನ ಅವರು ಎತ್ತುತ್ತಾ ಇದ್ದಾರೆ. ಕುಸುಮಾ ಅವರು ಪರಾಜಿತ ಅಭ್ಯರ್ಥಿ, ಅವರಿಗೆ ವೇದಿಕೆಯಲ್ಲಿ ಸಾಕಷ್ಟು ಅವಕಾಶವನ್ನು ಕೊಡಲಾಗಿದೆ. ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಅವರು ಡಿಕೆ ಶಿವಕುಮಾರ್ ಅವರ ಜೊತೆ ಭಾಗಿಯಾಗಿದ್ದಾರೆ. ಆದರೆ ಕ್ಷೇತ್ರದ ಶಾಸಕನಾಗಿ ನನಗೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನುವಂತಹ ಒಂದು ಆಕ್ಷೇಪವನ್ನ ಮುನಿರತ್ನ ಅವರು ಎತ್ಕೊಂಡು ಬಂದಿದ್ದಾರೆ. ಕೇವಲ ಇದು ಇವತ್ತಿನ ಘಟನೆಗೆ ಮಾತ್ರ ಸೀಮಿತ ಅಂತ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಕಳೆದ ಹಲವಾರು ತಿಂಗಳುಗಳಿಂದಲೂ ಕೂಡ ಇದೇ ರೀತಿಯಲ್ಲಿ ಜಟಾಪಟಿಗಳು ನಡೆದುಕೊಂಡೇ ಬಂದಿದ್ದಾವೆ. ಎಲ್ಲೆಲ್ಲಿ ಡಿಕೆ ಶಿವಕುಮಾರ್ ಅವರು ಅನುದಾನದ ವಿಚಾರದಲ್ಲಿ ತಾರತಮ್ಯವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮುನಿರತ್ನ ಅವರು ಮಾಡಿದ್ರು. ಬಳಿಕ ಮುನಿರತ್ನ ಅವರ ಮೇಲೆ ದಾಖಲಾದಂತಹ ಬೇರೆ ಬೇರೆ ಕೇಸುಗಳ ವಿಚಾರದಲ್ಲೂ ಕೂಡ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಅವರ ಹಸ್ತಕ್ಷೇಪ ಇದೆ ಅನ್ನುವಂಥ ಆರೋಪವನ್ನ ಮುನಿರತ್ನ ಅವರು ಮಾಡಿದ್ರು. ಇವತ್ತಿನ ಕಾರ್ಯಕ್ರಮದ ಬಗ್ಗೆಯೂ ಕೂಡ ಅವರಿಗೆ ಇದ್ದಂಥದ್ದು ಶಾಸಕರನ್ನ ಕಡೆಗಣಿಸಲಾಗ್ತಾ ಇದೆ.
ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಯಾಕೆ ಅವಕಾಶವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದಾವೆ. ಶಕುಂತಲಾ, ಧನ್ಯವಾದ ಪ್ರಸನ್ನ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.